ತನ್ನ ಜೇನುಹುಳುಗಳನ್ನು ನೋಡಿಕೊಳ್ತಿದ್ದಾಗ ಆತ ತನ್ನ ಆಟಿಸ್ಟಿಕ್ ಸಂಬಂಧಿ ಡಾನ್ಗೆ ಸರ್ಕಾರ ಆಹಾರದ ಸರಬರಾಜನ್ನು ಹೇಗೆ ನಿಯಂತ್ರಿಸುತ್ತಿದೆ ಎಂಬುದನ್ನು ಹೇಳುತ್ತಾನೆ. ಸಮಾಜದ ಮೇಲೆ ವ್ಯವಸ್ಥೆ ಮಾಡುತ್ತಿರುವ ಪರಿಣಾಮಗಳ ಬಗ್ಗೆ ಆತ ಚಿಂತಿಸುತ್ತಿದ್ದರೂ ಇದಕ್ಕಿಂತ ದೊಡ್ಡ ಸಂಘಟನಾ ತತ್ವವೊಂದು ಇದೆ ಎಂದು ಆತ ನಂಬುತ್ತಾನೆ. ಅದನ್ನು ತಿಳಿಯಲು ಆತ ಆಳವಾದ ಅಧ್ಯಯನ ನಡೆಸಿ ಕೊನೆಗೆ ಉತ್ತರವನ್ನು ಕಂಡುಕೊಳ್ಳುತ್ತಾನೆ. ಇದನ್ನು ಸರಿಪಡಿಸುವುದು ನಮ್ಮ ಕೆಲಸ ಎಂದು ಟೆಡ್ಡಿ ಹೇಳುತ್ತಾನೆ. ಹೀಗಾಗಿ ಇಬ್ಬರೂ ದೊಡ್ಡ ಮಿಷನ್ಗಾಗಿ ವ್ಯಾಯಾಮ ಆರಂಭಿಸ್ತಾರೆ. ನಂತರ ಅವ್ರ ಹಾರ್ಡ್ವೇರ್ ಅಂಗಡಿಗೆ ಹೋಗಿ ಕೆಲವು ಟೂಲ್ಸ್ಗಳನ್ನು ಖರೀದಿಸ್ತಾರೆ ಮತ್ತು ಥ್ರಿಫ್ಟ್ ಸ್ಟೋರ್ಗೆ ಹೋಗಿ ಕಾಸ್ಟ್ಯೂಮ್ಸ್ಗಳನ್ನು ಪಡೀತಾರೆ. ಮಧ್ಯಾಹ್ನ ಊಟದ ಸಮಯದಲ್ಲಿ ಡಾನ್ ಆತಂಕದಿಂದ ನಾವು ಸಿಕ್ಕಿಬಿದ್ರೆ ಏನು ಗತಿ, ನನ್ನಿಂದ ಇದು ಸಾಧ್ಯವಾಗುತ್ತದೆಯೇ ಗೊತ್ತಿಲ್ಲ ಎಂದು ಹೇಳ್ತಾನೆ. ಟೆಡ್ಡಿ ಅವನನ್ನು ಅಪ್ಪಿಕೊಂಡು ಮೆಚ್ಚುಗೆಯ ಮಾತುಗಳಿಂದ ಅವನಿಗೆ ಧೈರ್ಯ ತುಂಬುತ್ತಾನೆ. ಸಂಜೆಯ ವೇಳೆಗೆ ಟೆಡ್ಡಿ ಯಾವುದೇ ಗೊಂದಲ ಬೇಡ, ಗೇಮಿಂಗ್ ಬೇಡ, ಧೂಮಪಾನ ಬೇಡ, ಸಂಶೋಧನೆಗೆ ಹೊರತು ಇಂಟರ್ನೆಟ್ ಬಳಸಬಾರದು ಎಂದು ಹೇಳ್ತಾನೆ. ಜೊತೆಗೆ ಅವರು ಸ್ಪೆಷಲ್ ಕೆಮಿಕಲ್ ಇಂಜೆಕ್ಷನ್ ತೆಗೆದುಕೊಳ್ಬೇಕು ಎಂದು ಆತ ಹೇಳ್ತಾನೆ. ಇದರಿಂದ ಅವರಿಗೆ ಲೈಂಗಿಕ ಆಸೆ ಇರುವುದಿಲ್ಲ. ಡಾನ್ಗೆ ಈ ಆಲೋಚನೆ ಇಷ್ಟವಿಲ್ಲ. ಆದರೆ ಟೆಡ್ಡಿ ಜೈವಿಕ ಅಗತ್ಯಗಳಿಂದ ಮುಕ್ತರಾಗುವುದು ಮತ್ತು ಏಕಪತ್ನಿತ್ವದ ಪುರಾಣಗಳ ಬಗ್ಗೆ ಉಗ್ರ ಭಾಷಣ ಮಾಡಿ ಅವನ ಮನಸ್ಸು ಬದಲಿಸ್ತಾನೆ. ಕೊನೆಗೆ ಇಬ್ಬರೂ ಆ ಇಂಜೆಕ್ಷನ್ ತೆಗೆದುಕೊಳ್ತಾರೆ. ಈ ನಡುವೆ ಔಷಧೀಯ ಮೆಗಾ ಕಾರ್ಪೊರೇಷನ್ ಆಕ್ಸಾಲಿತ್ನ ಸಿಇಒ ಮಿಶೆಲ್ ತನ್ನ ಐಷಾರಾಮಿ ಮನೆಯಲ್ಲಿ ದಿನಚರಿಯನ್ನು ನಡೆಸ್ತಾಳೆ. ಅವಳು ಕೂಡ ವ್ಯಾಯಾಮ ಮಾಡ್ತಾಳೆ, ಆದರೆ ಅತ್ಯಾಧುನಿಕ ಯಂತ್ರಗಳು, ಸ್ಪಾರಿಂಗ್ ಪಾರ್ಟ್ನರ್ ಮತ್ತು ಉಪಾಹಾರಕ್ಕೆ ಸಾಕಷ್ಟು ಪೂರಕಗಳನ್ನು ಹೊಂದಿದ್ದಾಳೆ. ನಂತರ ಆಫೀಸ್ಗೆ ಹೋಗಿ ತನ್ನ ಕಂಪನಿಯನ್ನು ಪ್ರಚಾರ ಮಾಡಲು ವಿಡಿಯೋ ಚಿತ್ರೀಕರಿಸುತ್ತಾಳೆ. ಅವಳ ತಂಡ ಬರೆದಿರುವ ಸ್ಕ್ರಿಪ್ಟ್ ಅವಳನ್ನು ಅಲ್ಪಸಂಖ್ಯಾತರನ್ನು ನೇಮಿಸಿಕೊಳ್ಳುವ ಬಗ್ಗೆ ಕಾಳಜಿ ವಹಿಸುವ ದಯಾಳುವೆಂದು ತೋರಿಸುತ್ತದೆ. ಆದರೆ ನಿಜ ಜೀವನದಲ್ಲಿ ಅವಳು ತನ್ನ ನೌಕರರೊಂದಿಗೆ ತುಂಬಾ ಕಠಿಣವಾಗಿ ವರ್ತಿಸುತ್ತಾಳೆ. ಮಧ್ಯಾಹ್ನ ಮಿಶೆಲ್ ಕಾರಿನಲ್ಲಿ ಮನೆಗೆ ಬರ್ತಾಳೆ. ಹತ್ತಿರದಲ್ಲೇ ಅಡಗಿಕೊಂಡಿದ್ದ ಟೆಡ್ಡಿ ಮತ್ತು ಡಾನ್ ಅವಳನ್ನು ಗಮನಿಸುತ್ತಾರೆ. ಮಿಶೆಲ್ ಕಾರನ್ನು ಪಾರ್ಕ್ ಮಾಡಿದ ತಕ್ಷಣ ಅವಳ ಮೇಲೆ ದಾಳಿ ಮಾಡಿ ಪ್ರಯತ್ನಿಸ್ತಾರೆ. ಆದರೆ ಮಿಶೆಲ್ ತನ್ನ ತರಬೇತಿಯನ್ನು ಬಳಸಿಕೊಂಡು ಅವರನ್ನು ತಡೆದು ಹಾಕ್ತಾಳೆ. ಇಬ್ಬರನ್ನೂ ನೆಲ್ಕುರುಳಿಸಿ ಬಾಗಿಲಿನ ಕಡೆಗೆ ಓಡ್ತಾಳೆ. ಟೆಡ್ಡಿ ಬೇಗನೆ ಎದ್ದು ಮತ್ತೆ ದಾಳಿ ಮಾಡ್ತಾನೆ. ಆದರೆ ಮಿಶೆಲ್ ಅವನನ್ನು ಮತ್ತೊಮ್ಮೆ ನೆಲ್ಕುರುಳಿಸಿ ಹಿಂಬಾಗಿಲಿನ ಕಡೆಗೆ ಓಡ್ತಾಳೆ. ಈ ಬಾರಿ ಟೆಡ್ಡಿ ಅವಳನ್ನು ಪೊದೆಗಳೊಳಗೆ ತಳ್ತಾನೆ. ಮಿಶೆಲ್ ಮತ್ತೆ ತಪ್ಪಿಸ್ಕೊಂಡು ಓಡಲು ಪ್ರಯತ್ನಿಸಿದಾಗ ಅವಳು ತಕ್ಷಣ ಕುಸಿದು ಬೀಳ್ತಾಳೆ. ಯಾಕೆಂದರೆ ಟೆಡ್ಡಿ ಅವಳಿಗೆ ಸ್ಲೀಪಿಂಗ್ ಇಂಜೆಕ್ಷನ್ ಹಾಕಿದ್ದಾನೆ. ಅವರು ಮಿಶೆಲನ್ನು ಅವಳದೇ ಕಾರ್ನಲ್ಲಿ ಹಾಕಿ ಹೊರಟು ಹೋಗ್ತಾರೆ. ಡಾನ್ ಅವಳ ಕೂದಲನ್ನ ಶೇವ್ ಮಾಡ್ತಾನೆ. ಯಾಕೆಂದರೆ ಟೆಡ್ಡಿ ಅವಳ ಕೂದಲನ್ನ GPS ಥರ ಟ್ರ್ಯಾಕ್ ಮಾಡಿ ಬಳಸ್ಬೋದು ಅಂತ ನಂಬ್ತಾನೆ. ಮನೆಗೆ ತಲುಪಿದ ನಂತರ ಅವರು ತಮ್ಮ ವೇಷಭೂಷಣಗಳನ್ನು ಸುಟ್ಟು ಮಿಶೆಲನ್ನು ನೆಲಮಾಳಿಗೆಯಲ್ಲಿ ಹಾಕ್ತಾರೆ. ಎಲ್ಲ ಸಂಚುಗಳ ಹಿಂದೆ ಅನ್ಯಗ್ರಹ ಜೀವಿಗಳಿದ್ದಾರೆ ಮತ್ತು ಮಿಶೆಲ್ ಅವರಲ್ಲಿ ಒಬ್ಬಳು ಎಂಬ ತನ್ನ ನಂಬಿಕೆಯನ್ನು ಟೆಡ್ಡಿ ಬಹಿರಂಗಪಡಿಸ್ತಾನೆ. ಅವನು ಮಾನವ ದೇಹದಲ್ಲಿ ಅನ್ಯಗ್ರಹೀಯ ಲಕ್ಷಣಗಳು ಎಂದು ಹೇಳುವ ಕೆಲವು ಅಂಶಗಳನ್ನು ತೋರಿಸುತ್ತಾನೆ. ಉದಾಹರಣೆಗೆ ಸಣ್ಣ ಕಾಲುಗಳು, ತೆಳುವಾದ ಕ್ಯೂಟಿಕಲ್ಗಳು, ಸ್ವಲ್ಪ ಅತಿಯಾಗಿ ಕಚ್ಚುವುದು, ಅರ್ಧ ಹೊರಬರುವ ಕಿವಿಯ ಲೋಬುಗಳು ಮತ್ತು ಹೆಚ್ಚು ಕೂದಲಿನ ದಟ್ಟತೆ. ನಂತರ ಅವರು ಅವಳ ದೇಹಕ್ಕೆ ನರ್ವ್ ಸಿಸ್ಟಮ್ ಅನ್ನು ಬ್ಲ್ಯಾಕ್ ಮಾಡುತ್ತದೆ ಎಂದು ಹೇಳುವ ಕ್ರೀಮ್ ಹಚ್ಚಿ ಮ್ಯಾಟ್ರಸ್ಗೆ ಕಟ್ಟಿ ಹಾಕುತ್ತಾರೆ. ಸಂಜೆಯ ವೇಳೆಗೆ ಇಬ್ಬರೂ ಸೂಟ್ಗಳನ್ನು ಧರಿಸಿ ಮತ್ತೆ ನೆಲಮಾಳಿಗೆಯ ಕಡೆಗೆ ಹೋಗುತ್ತಾರೆ. ಮಿಶೆಲ್ ಕೊನೆಗೂ ಎಚ್ಚರವಾದಾಗ ಟೆಡ್ಡಿ ಅವಳನ್ನು ಮಾನವ ಪ್ರತಿರೋಧದ ಕೇಂದ್ರಕ್ಕೆ ಸ್ವಾಗತಿಸ್ತಾನೆ ಮತ್ತು ಅವಳು ಆಂಡ್ರೋಮೆಡನ್ ಅನ್ಯಗ್ರಹಿಯಾಗಿದ್ದರೂ ಜಿನೀವಾ ಒಪ್ಪಂದದಲ್ಲಿ ಉಲ್ಲೇಖಿಸಿರುವ ಮಾನವ ಹಕ್ಕುಗಳನ್ನು ಗೌರವಿಸಬೇಕೆಂದು ಹೇಳ್ತಾನೆ. ಗೊಂದಲಗೊಂಡ ಮಿಶೆಲ್ ತನ್ನ ಕೂದಲಿಗೆ ಏನಾಯಿತು ಎಂದು ಕೇಳ್ತಾಳೆ. ಟೆಡ್ಡಿ ನಿನ್ನ ತಾಯಿ ಗ್ರಹದೊಂದಿಗೆ ಸಂಪರ್ಕ ಸಾಧಿಸಿದಂತೆ ನಿನ್ನ ಕೂದಲನ್ನು ಶೇವ್ ಮಾಡಿದ್ದೇವೆ ಎಂದು ಉತ್ತರಿಸ್ತಾನೆ. ಯಾವುದೇ ಭಯ ತೋರಿಸದೆ ಮಿಶೆಲ್, ನಾನು ಅತ್ಯಂತ ಪ್ರಮುಖ ವ್ಯಕ್ತಿ, ಶೀಘ್ರದಲ್ಲೇ FBI ನನ್ನನ್ನು ಹುಡುಕಲು ಬರುತ್ತದೆ ಎಂದು ಹೇಳ್ತಾಳೆ. ಆದರೆ ಟೆಡ್ಡಿ ನಗುತ್ತಾ ನೀನ್ ಮಾನವರಂತೆ ನಡೆಸೋದ್ರಲ್ಲಿ ನಿಪುಣೆ ಎಂದು ಹೇಳ್ತಾ ಅವಳನ್ನು ಆಂಡ್ರೋಮೆಡನ್ ರಾಜಭವನದ ಉನ್ನತ ಅಧಿಕಾರಿ ಎಂದು ಕರೆಯುತ್ತಾನೆ. ಅವಳು ತನ್ನ ಜಾತಿಗೆ ಸಹಾಯ ಮಾಡಿ ಭೂಮಿಯನ್ನು ನಾಶ ಮಾಡುತ್ತಿದ್ದಾಳೆ ಎಂದು ಹೇಳ್ತಾನೆ. ನಂತರ ಟೆಡ್ಡಿ ಚಂದ್ರಗ್ರಹಣದ ರಾತ್ರಿ ನೀನು ನನ್ನನ್ನು, ಡಾನ್ನನ್ನು ನಿನ್ನ ತಾಯಿ ಗ್ರಹದ ನೌಕೆಗೆ ಕರೆದೊಯ್ಯಬೇಕು, ನಾನು ನಿನ್ನ ಮೇಲಾಧಿಕಾರಿಗಳನ್ನು ಭೇಟಿಯಾಗಬೇಕು ಎಂದು ಹೇಳ್ತಾನೆ. ಮಿಶೆಲ್ ತಾನು ಏಲಿಯನ್ ಅಲ್ಲವೆಂದು ನಿರಾಕರಿಸಿದಾಗ ಟೆಡ್ಡಿ ನಿನ್ನ ಮುಖದ ಮೇಲೆ ನಾನು ಥರ್ಮಲ್ ಇಮೇಜಿಂಗ್ ಮಾಡಿದ್ದೇನೆ, ನಿನ್ನ ಇನ್ಸ್ಟಾಗ್ರಾಮಲ್ಲಿ ಆಂಡ್ರೋಮೆಡನ್ ಕೋಡ್ ಕಂಡಿದ್ದೇನೆ ಅಂತ ಹೇಳ್ತಾನೆ. ನಂತರ ಅವನು ರೆಕಾರ್ಡರನ್ನು ಕೊಟ್ಟು ನೀನು ನಿನ್ನ ಸಾಮ್ರಾಟ್ನಿಗೆ ಸಂದೇಶ ಸಿದ್ಧಪಡಿಸಲು ಒಂದು ರಾತ್ರಿ ಸಮಯ ನೀಡುವುದಾಗಿ ಘೋಷಿಸ್ತಾನೆ. ಏಲಿಯನ್ಗಳು ನನ್ನ ಕುಟುಂಬವನ್ನು, ನನ್ನ ಸಮುದಾಯವನ್ನು ಮತ್ತು ನನ್ನ ಜೇನುಹುಳುಗಳನ್ನು ಕೊಂದಿದ್ದಾರೆ. ಆದ್ದರಿಂದ ನಾಳೆ ನಾವು ನೌಕೆಗೆ ಹತ್ತಿ ಏಲಿಯನ್ಗಳನ್ನು ಭೂಮಿಯಿಂದ ಹೊರಹೋಗಲು ಕೇಳಿಕೊಳ್ಳುತ್ತೇವೆ ಎಂದು ಹೇಳ್ತಾನೆ. ನಂತರ ಅವರು ಲೈಟ್ಸ್ಗಳನ್ನು ಆರಿಸಿ ಮಿಶೆಲ್ನ ಬೇಡಿಕೆಗಳನ್ನು ನಿರ್ಲಕ್ಷಿಸಿ ಹೊರಟು ಹೋಗ್ತಾರೆ. ಮೇಲ್ಮಹಡಿಯಲ್ಲಿ ಅವರು ತಮ್ಮ ಯಶಸ್ವಿ ಕಿಡ್ನ್ಯಾಪ್ ಅನ್ನು ಆಚರಿಸ್ತಾರೆ. ಆದರೆ ಊಟದ ಸಮಯದಲ್ಲಿ ಡಾನ್ನ ಮನಸ್ಸು ಬೇಸರವಾಗ್ತದೆ. ಯಾಕೆಂದರೆ ಅವನು ಸೆಕ್ಯೂರಿಟಿ ಕ್ಯಾಮೆರಾದಲ್ಲಿ ಮಿಶೆಲ್ ಅಳುತ್ತಿರುವುದನ್ನು ನೋಡ್ತಾನೆ. ಟೆಡ್ಡಿ ಅವನಿಗೆ ಅವಳನ್ನು ಮಾನವನಂತೆ ನೋಡಬೇಡ, ಅವಳು ನಿನ್ನನ್ನು ಪ್ರಭಾವಿಸಲು ಹೀಗೆ ಮಾಡುತ್ತಿದ್ದಾಳೆ ಎಂದು ನೆನಪಿಸ್ತಾನೆ. ಡಾನ್ ಮಲಗಿದ ನಂತರ ಟೆಡ್ಡಿ ಕ್ಯಾಮೆರಾವನ್ನು ನೋಡುತ್ತಾ ತನ್ನ ತಾಯಿಯನ್ನು ನೆನಪಿಸಿಕೊಳ್ಳುತ್ತಾನೆ. ಸ್ಯಾಂಡಿ ಸಾಂಪ್ರದಾಯಿಕ ಔಷಧದಲ್ಲಿ ನಂಬಿಕೆ ಇಲ್ಲದಿದ್ದರೂ ಆಕ್ಸಾಲಿತ್ಗಾಗಿ ಕ್ಲಿನಿಕಲ್ ಟ್ರಯಲ್ನಲ್ಲಿ ಭಾಗವಹಿಸಿದಳು. ಕಂಪನಿಗಳು ರೋಗಗಳನ್ನು ತಯಾರಿಸಿ ನಂತರ ಚಿಕಿತ್ಸೆಯನ್ನು ಮಾರಾಟ ಮಾಡ್ತವೆ ಮತ್ತು ಅವಳು ಊಟಕ್ಕಾಗಿ ಹಣವನ್ನು ಪಡೆಯಲು ಮಾತ್ರ ಪ್ರಯೋಗಗಳಲ್ಲಿ ಭಾಗವಹಿಸುತ್ತಿದ್ದಳು ಎಂದು ಅವಳು ಟೆಡ್ಡಿಗೆ ಹೇಳಿದಳು.
ದುರದೃಷ್ಟವಶಾತ್ ಆ ಪ್ರಯೋಗಗಳು ಈಗ ಅವಳನ್ನು ಕೋಮಾಕ್ಕೆ ತಳ್ಳಿದೆ. ಮುಂದಿನ ಬೆಳಗ್ಗೆ ಟೆಡ್ಡಿ ಮತ್ತು ಡಾನ್ ಮಿಶೆಲ್ಗೆ ಮತ್ತೆ ಕ್ರೀಮ್ ಹಚ್ಚಿಸ್ತಾರೆ. ಚಂದ್ರಗ್ರಹಣಕ್ಕೆ ಇನ್ನೂ 3 ದಿನ ಮಾತ್ರ ಉಳಿದಿರುವುದರಿಂದ ಟೆಡ್ಡಿ ತನ್ನ ಸೈಕಲ್ನಲ್ಲಿ ಏಲಿಯನ್ ಸಂಚುಗಳ ಬಗ್ಗೆ ಪಾಡ್ಕಾಸ್ಟ್ಗಳನ್ನು ಕೇಳುತ್ತಾ ಕೆಲಸಕ್ಕೆ ಹೋಗುತ್ತಾನೆ. ಅವನನ್ನು ಆಫೀಸರ್ ಕೇಸಿ ತಡೆದು ನಿಲ್ಲಿಸ್ತಾನೆ. ಅವನು ಹಿಂದೆ ಟೆಡ್ಡಿಗೆ ಬೇಬಿ ಸೆಟ್ ಮಾಡುತ್ತಿದ್ದ. ಕೇಸಿ ಕೇವಲ ಅವನನ್ನು ಪರಿಶೀಲಿಸಲು ಮತ್ತು ಡಾನ್ ಚೆನ್ನಾಗಿದ್ದಾನೆಯೇ ಎಂದು ನೋಡಲು ಬಯಸುತ್ತಾನೆ. ಆದರೆ ಟೆಡ್ಡಿ ಅನುಮಾನ ಮೂಡಿದಂತೆ ಮಾತು ಬೇಗನೆ ಮುಗಿಸುತ್ತಾನೆ. ಅವನ ಕೆಲಸದ ಸ್ಥಳವು ಆಕ್ಸೆಲೆತ್ ಗೋದಾಮಾಗಿರುತ್ತದೆ. ಅಲ್ಲಿ ಕೆಲಸ ಮಾಡುವಾಗ ತನಗೆ ಆದ ಗಾಯದ ಬಗ್ಗೆ ಸಹೋದ್ಯೋಗಿಯೊಬ್ಬರು ದೂರು ನೀಡಿದಾಗ ಟೆಡ್ಡಿ ಅವಳಿಗೆ ಈ ಭಯಾನಕ ವ್ಯವಸ್ಥೆಯ ವಿರುದ್ಧ ಹೋರಾಡಲು ವರದಿ ಸಲ್ಲಿಸು ಎಂದು ನೆನಪಿಸುತ್ತಾನೆ. ಮಧ್ಯಾಹ್ನ ಊಟದ ಸಮಯದಲ್ಲಿ ಅವನು ನ್ಯೂಸ್ ನೋಡುತ್ತಾನೆ. ಮಿಶೆಲ್ ಕಾಣೆಯಾಗಿದ್ದಾಳೆ ಎಂದು ವರದಿ ಬಂದಿದೆ. ಆದರೆ ಯಾವುದೇ ಸುಳಿವುಗಳಿಲ್ಲ. ಮನೆಗೆ ಹಿಂತಿರುಗಿದ ನಂತರ ಟೆಡ್ಡಿ ತನ್ನ ಜೇನುಹುಳುಗಳನ್ನು ನೋಡಿಕೊಳ್ಳುತ್ತಾನೆ ಮತ್ತು ನಂತರ ಡಾನ್ನೊಂದಿಗೆ ಮಿಶೆಲ್ ಬಗ್ಗೆ ಮಾತನಾಡ್ತಾನೆ. ಇದುವರೆಗೆ ಅವಳು ತಿನ್ನಲಿಲ್ಲ, ಶೌಚವನ್ನೂ ಮಾಡಲಿಲ್ಲ. ಟೆಡ್ಡಿ ಇದನ್ನು ಅವಳು ಕರುಣೆ ಪಡೆಯಲು ಪ್ರಯತ್ನಿಸುತ್ತಿದ್ದಾಳೆ ಎಂದು ಭಾವಿಸುತ್ತಾನೆ. ಇಬ್ಬರೂ ಮತ್ತೆ ಸೂಟ್ಗಳನ್ನು ಧರಿಸಿ ಮಿಶೆಲ್ ರೆಕಾರ್ಡ್ ಮಾಡಿದ ಸಂದೇಶವನ್ನು ಕೇಳಲು ನೆಲಮಾಳಿಗೆಯ ಕಡೆಗೆ ಹೋಗುತ್ತಾರೆ. ಮಿಶೆಲ್, ನಾನು ಏಲಿಯನ್. ನನ್ನನ್ನು ತಾಯಿಗ್ರಹದ ನೌಕೆ ನಮ್ಮನ್ನು ಕರೆದುಕೊಂಡು ಹೋಗುತ್ತದೆ ಎಂದು ಹೇಳುತ್ತಾಳೆ. ಆದರೆ ಟೆಡ್ಡಿಗೆ ಅದು ತುಂಬ ಸರಳವಾಗಿ ತೋರುತ್ತದೆ. ಅವನು ಏಲಿಯನ್ ಭಾಷೆಯನ್ನು ಬಳಸಿದ್ದಕ್ಕಾಗಿ ಅವಳು ಗದರಿಸ್ತಾನೆ. ಮಿಶೆಲ್, ನಾನು ನಿಜವಾದ ಏಲಿಯನ್ ಅಲ್ಲ, ಅದಕ್ಕಾಗಿ ಸಾಧ್ಯ ಇಲ್ಲ ಎಂದು ಉತ್ತರಿಸ್ತಾನೆ. ಟೆಡ್ಡಿ ಕೋಪದಿಂದ ರೆಕಾರ್ಡರನ್ನು ನೆಲಕ್ಕೆ ಎಸೆದುಬಿಡ್ತಾನೆ. ನಂತರ ಮಿಶೆಲ್, ನಾನು ಕೆಮಿಸ್ಟ್, ಜೊತೆಗೆ ನನಗೆ ಮನೋವಿಜ್ಞಾನ ಪದವಿಯೂ ಇದೆ. ಆದ್ದರಿಂದ ನಿನಗೇನಾಗುತ್ತಿದೆ ಎಂಬುದನ್ನು ಹೇಳ್ಬೋದು. ನೀನು ಇಂಟರ್ನೆಟ್ನಲ್ಲಿ ನಿನ್ನ ನಂಬಿಕೆಗಳನ್ನು ದೃಢಪಡಿಸುವ ವಿಷಯಗಳನ್ನು ಮಾತ್ರ ಗ್ರಹಿಸುತ್ತಿದ್ದೀಯಾ. ಇದರಿಂದ ನಿನ್ನ ವಾಸ್ತವಿಕತೆಯ ಅರಿವು ವಕ್ರವಾಗಿದೆ ಎಂದು ವಿವರಿಸ್ತಾಳೆ. ಇದು ಟೆಡ್ಡಿಯನ್ನು ಕಾರ್ಪೊರೇಟ್ ಭಾಷಣದ ಬಗ್ಗೆ ವಾಗ್ದಾಳಿ ನಡೆಸುವಂತೆ ಮಾಡ್ತದೆ. ಮಿಶೆಲ್ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದಾಗ ಟೆಡ್ಡಿ ಕೋಪದಿಂದ ಕುರ್ಚಿಯನ್ನು ನೆಲಕ್ಕೆ ಹೊಡೆದು ಅದನ್ನು ಮಿಶೆಲ್ನ ತಲೆಯ ಮೇಲೆ ಎಸೆದು ಬಿಡುತ್ತಾನೆ. ಮಿಶೆಲ್ ಕ್ಷಮೆಯಾಚಿಸಿ, ನಿಜವಾದ ಮಾತುಕತೆ ಮಾಡೋಣ, ನಿನಗೆ ಹಣ ಬೇಕೇ, ಅಧಿಕಾರ ಬೇಕೇ ಎಂದು ಕೇಳ್ತಾಳೆ. ಆದರೆ ಟೆಡ್ಡಿ ತನ್ನ ಭಾಷಣವನ್ನು ಮುಂದುವರಿಸುತ್ತಾನೆ. ಮಿಶೆಲ್ ಅವನನ್ನು ಮಾನಸಿಕವಾಗಿ ಅಸ್ವಸ್ಥ ಎಂದು ಕರೆಯುತ್ತಿದ್ದಂತೆಯೇ ಟೆಡ್ಡಿ ಅವಳಿಗೆ ಒಂದು ಹೊಡೆತ ಕೊಡುತ್ತಾನೆ. ನಂತರ ಟೆಡ್ಡಿ ತನ್ನ ಕಾರಿನಲ್ಲಿ ಅಡಗಿ ಕೋಪದಿಂದ ತಾಳ್ಮೆ ಕಳೆದುಕೊಡುತ್ತಾನೆ. ಏಲಿಯನ್ಗಳ ಅಸ್ತಿತ್ವದ ಬಗ್ಗೆ ತಿಳಿದುಕೊಳ್ಳಲು ಅವನು ಅನುಸರಿಸಿದ ಯೂಟ್ಯೂಬರ್ಗಳ ಬಗ್ಗೆ ಅವನು ಡಾನ್ಗೆ ಹೇಳ್ತಾನೆ. ಆದರೆ ಅವರನ್ನು ಗುರುತಿಸುವ ವಿಧಾನವನ್ನು ನಾನು ಸ್ವತಃ ಕಂಡುಕೊಂಡೆ ಎಂದು ಸ್ಪಷ್ಟಪಡಿಸ್ತಾನೆ. ಅವನು ಏಲಿಯನ್ಗಳು ಮಾತುಕತೆ ವೇಳೆ ನನ್ನ ಆಲೋಚನೆಗಳನ್ನು ಓದಿದಾಗ ಮಾನವರಿಗೆ ಗೌರವ ಮತ್ತು ಘನತೆ ಇದೆ ಎಂದು ತಿಳಿದು ಅವರಿಗೆ ಒಂದು ಅವಕಾಶ ಕೊಡುತ್ತಾರೆ ಎಂದು ಆಶಿಸ್ತಾನೆ. ಅಂತರಿಕ್ಷದಲ್ಲಿ ಜೀವನ ಹೇಗಿರ್ತದೆ ಎಂದು ಡಾನ್ ಕೇಳ್ತಾನೆ. ನಾವಲ್ಲಿ ಕೆಲವೇ ಗಂಟೆಗಳ ಕಾಲ ಮಾತುಕತೆಗಾಗಿ ಹೋಗುತ್ತೇವೆ. ನಂತರ ಉತ್ತಮ ಸಮಾಜವನ್ನು ನಿರ್ಮಿಸಲು ಹಿಂತಿರುಗಬೇಕು ಎಂದು ಟೆಡ್ಡಿ ವಿವರಿಸುತ್ತಾನೆ. ನಾವು ಕ್ಯಾಸ್ಟ್ರೇಷನ್ ಶಾಟ್ಗಳನ್ನು ತೆಗೆದುಕೊಂಡ ನಂತರ ನನಗೆ ವಿಚಿತ್ರವಾಗಿ ಅನಿಸುತ್ತಿದೆ ಎಂದು ಡಾನ್ ಹೇಳಿದಾಗ, ಇದು ನಾರ್ಮಲ್, ಎಲ್ಲವೂ ಸರಿಯಾಗುತ್ತದೆ ಎಂದು ಟೆಡ್ಡಿ ಅವನಿಗೆ ಭರವಸೆ ನೀಡುತ್ತಾನೆ. ಮುಂದಿನ ಬೆಳಿಗ್ಗೆ ಮಿಶೆಲ್ ತನ್ನ ಬಂಧನಗಳನ್ನು ಮುರಿಯಲು ಪ್ರಯತ್ನಿಸುತ್ತಾಳೆ, ಆದರೆ ಯಶಸ್ವಿಯಾಗುವುದಿಲ್ಲ. ನಂತರ ಹುಡುಗರು ಮರಳಿ ಬರುತ್ತಾರೆ. ಈ ಬಾರಿ ಡಾನ್ ಬಳಿ ಗನ್ ಇರುತ್ತದೆ. ಮಿಶೆಲ್, ನಾನು ಹೊಸದಾಗಿ ಆರಂಭಿಸಲು ಬಯಸುತ್ತೇನೆ ಮತ್ತು ನಾನು ಏಲಿಯನ್ ಎಂದು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ. ಆದರೆ ಇದು ಟೆಡ್ಡಿಗೆ ಸಾಕಾಗೋದಿಲ್ಲ. ಅವನು ಅವಳನ್ನು ಕುರ್ಚಿ ಕಟ್ಟಾಕಿ ಎಲೆಕ್ಟ್ರೋ ಶಾಕ್ ಮೂಲಕ ಹಿಂಸೆ ನೀಡಲು ನಿರ್ಧರಿಸ್ತಾನೆ. ಅವಳ ಕಿರುಚಾಟವನ್ನು ಮರೆಮಾಡಲು ಅವನು ಮ್ಯೂಸಿಕ್ ಅನ್ನು ಜೋರಾಗಿ ಹಾಕ್ತಾನೆ. ಡಾನ್ ಇದರಿಂದ ತುಂಬ ಅಸಹಜವಾಗ್ತಾನೆ, ಆದರೆ ಟೆಡ್ಡಿ ಅವಶ್ಯಕವಾದುದನ್ನು ಮಾಡಲೇಬೇಕು ಎಂದು ಹೇಳ್ತಾನೆ. ಮಿಶೆಲ್ ತೀವ್ರವಾದ ನೋವಿನಲ್ಲಿ ನರಳುತ್ತಾಳೆ ಮತ್ತು ಟೆಡ್ಡಿ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗುವುದರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ. ಲೈಟ್ಸ್ಗಳು ಮಿಂಚುತ್ತವೆ. ಡಾನ್ ಅವನನ್ನು ತಡೆಯಲು ಪ್ರಯತ್ನಿಸಿದಾಗ ಟೆಡ್ಡಿ ಅವನ ಕೈಯನ್ನು ತಳ್ಳಿಬಿಡ್ತಾನೆ. ಕೊನೆಗೆ ಮನೆಯಲ್ಲೇ ವಿದ್ಯುತ್ ಸಂಪರ್ಕಗಳು ವಿಫಲವಾಗುತ್ತವೆ. ತಂತಿಗಳು ಅಪಾಯಕಾರಿಯಾಗಿ ಮಿಂಚುತ್ತವೆ. ಟೆಡ್ಡಿ ಆಘಾತಕ್ಕೊಳಗಾಗುತ್ತಾನೆ. ಆದ್ದರಿಂದ ಡಾನ್ ಅಂತಿಮವಾಗಿ ಮಧ್ಯಪ್ರವೇಶಿಸಿ ಯಂತ್ರವನ್ನು ಆಫ್ ಮಾಡಿ ಟೆಡ್ಡಿಗೆ ನೀನು ಮಿಶೆಲ್ನನ್ನು ಕೊಲ್ಲುವ ಹಂತಕ್ಕೆ ಬಂದಿದ್ದೆ ಎಂದು ಗದರಿಸುತ್ತಾನೆ. ಆದರೆ ಟೆಡ್ಡಿ ಒಪ್ಪುವುದಿಲ್ಲ. ಅವನು ಮಿಶೆಲ್ನ ಬಾಯಿಯಿಂದ ರಕ್ತವನ್ನು ತೊಳೆದು ಕ್ಷಮೆಯಾಚಿಸುತ್ತಾನೆ ಮತ್ತು ಅವಳನ್ನು ಮಹಾರಾಣಿ ಎಂದು ಕರೆಯುತ್ತಾನೆ. ಅವಳಿಗೆ ನೋವನ್ನು ತಾಳುವ ಸಾಮರ್ಥ್ಯ ಜಾಸ್ತಿ ಇದೆ. ಅಂದರೆ ಅವಳು ಸಾಮಾನ್ಯ ಅಧಿಕಾರಿಯಾಗಿಲ್ಲ, ರಾಜವಂಶದವಳು ಎಂಬುದಕ್ಕೆ ಸಾಕ್ಷಿ ಎಂದು ಅವನು ನಂಬುತ್ತಾನೆ. ಮತ್ತೊಂದು ಫ್ಲಾಶ್ಬ್ಯಾಕಲ್ಲಿ ಮಿಶೆಲ್ ಬಹುತೇಕ ಪ್ರಯೋಗ ರೋಗಿಗಳಿಗೆ ತೀವ್ರ ಹಾನಿ ಮಾಡಿದ ಘಟನೆಯನ್ನು ಮುಚ್ಚಿ ಹಾಕಿದ್ದಾಳೆ ಎಂದು ತೋರಿಸಲಾಗುತ್ತದೆ. ಎಲ್ಲರನ್ನು ಮೌನವಾಗಿಡಲು ಅವಳು ಬಾಧಿತರ ವೈದ್ಯಕೀಯ ವೆಚ್ಚಗಳನ್ನು ಅವರ ಆರೋಗ್ಯ ಸುಧಾರಿಸುವವರೆಗೂ ಪಾವತಿಸಲು ಒಪ್ಪಿಕೊಂಡಿದ್ದಳು. ಗ್ರಹಣದ ಹಿಂದಿನ ದಿನ ಟೆಡ್ಡಿ ಶಾಪಿಂಗ್ಗೆ ಹೋಗ್ತಾನೆ. ನಂತರ ಮನೆಗೆ ಬಂದು ಎಲ್ಲ ಬಾಗಿಲು ಮತ್ತು ಕಿಟಕಿಗಳನ್ನು ಮುಚ್ಚಿ ಮಿಶೆಲ್ಲನ್ನು ನೆಲಮಾಳಿಗೆಯಿಂದ ಹೊರಗೆ ಬಿಡುತ್ತಾನೆ. ಅವಳನ್ನು ರಾಜವಂಶದವಳು ಎಂದು ಗೌರವಿಸಲು ಅವಳಿಗೆ ಸ್ನಾನ ಮಾಡಲು ಅವಕಾಶ ಕೊಡುತ್ತಾನೆ ಮತ್ತು ಬಟ್ಟೆ ಹಾಗೂ ವಿಗ್ ತರುತ್ತಾನೆ. ಮಿಶೆಲ್ಗೆ ಆ ಬಟ್ಟೆಗಳು ಅಸಹ್ಯವಾಗುತ್ತೆ, ಯಾಕಂದರೆ ಅವು ಥ್ರಿಫ್ಟ್ ಸ್ಟೋರ್ನು. ಅವಳು ವಿಗ್ನು ಕೂಡ ತಿರಸ್ಕರಿಸ್ತಾಳೆ. ರಾತ್ರಿ ಊಟಕ್ಕೆ ಅವರು ಅವಳ ಕಾಲುಗಳನ್ನು ಕುರ್ಚಿಗೆ ಕಟ್ತಾರೆ. ಮಿಶೆಲ್ ಸ್ನೇಹಪೂರ್ಣವಾಗಿ ಮಾತನಾಡಲು ಆರಂಭಿಸ್ತಾಳೆ. ಅವ್ರ ಮನೆ ಚೆನ್ನಾಗಿದೆ, ಅವ್ರ ಚಟುವಟಿಕೆ ಶ್ಲಾಘನೀಯ ಎಂದು ಹೇಳ್ತಾಳೆ. ಅವಳು ಜೇನುಹುಳುಗಳನ್ನು ಸಂಘಟಿತ ಸಮಾಜ ಎಂದು ಗೌರವಿಸ್ತಾಳೆ.
ಆದರೆ ಟೆಡ್ಡಿ ನೀನು ಅವುಗಳನ್ನು ಸುಲಭವಾಗಿ ಶೋಷಿಸಬಹುದೆಂದು ಮಾತ್ರ ಭಾವಿಸ್ತೀಯಾ ಎಂದು ಹೇಳ್ತಾನೆ. ವಾದ ಗಂಭೀರವಾಗ್ತಿದೆ. ಹವಾಮಾನ ಬದಲಾವಣೆ ಜೇನುಹುಳುಗಳನ್ನು ಕೊಲ್ಲುತ್ತಿದೆ, ಯಾಕೆಂದರೆ ನಿನ್ನ ಕಂಪನಿ ಬಳಸುವ ಕೀಟನಾಶಕಗಳು ಮುಖ್ಯ ಕಾರಣಗಳಲ್ಲಿ ಒಂದಾಗಿದೆ ಎಂದು ಟೆಡ್ಡಿ ಹೇಳ್ತಾನೆ. ಮಿಶೆಲ್ ಸ್ಯಾಂಡಿ ಬಗ್ಗೆ ಮಾತನಾಡ್ತಾನೆ. ಆ ಪ್ರಯೋಗಗಳು ಜನರನ್ನು ಗುಣಪಡಿಸಲು ಅಗತ್ಯವಾಗಿದ್ದವು. ನಮ್ಮ ಕಂಪನಿ ಬಾಧಿತರಿಗೆ ಸಹಾಯ ಮಾಡುತ್ತಿದೆ ಎಂದು ಒತ್ತಿ ಹೇಳ್ತಾಳೆ. ಅವಳ ಪ್ರತಿಯೊಂದು ಮಾತಿನಿಂದ ಟೆಡ್ಡಿ ಇನ್ನಷ್ಟು ಕೋಪಗೊಂಡು ಕೊನೆಗೆ ತಾಳ್ಮೆ ಕಳೆದುಕೊಳ್ತಾನೆ. ಅವನು ಟೇಬಲ್ ಮೇಲೆ ಹಾರಿ ಮಿಶೆಲ್ ಅನ್ನು ನೆಲಕ್ಕುರುಳಿಸಿ ಅವಳನ್ನು ಉಸಿರುಗಟ್ಟಿಸುತ್ತಾನೆ. ಡಾನ್ ಏನು ಮಾಡಬೇಕೆಂದು ತಿಳಿಯದೆ ನಿಲ್ಲಿಸು ಎಂದು ಬೇಡಿಕೊಳ್ತಾನೆ. ಹೋರಾಟದ ಮಧ್ಯೆ ಮಿಶೆಲ್ನ ಲಾಕ್ಗಳು ಕುರ್ಚಿಯಿಂದ ಮುರಿದು ಹೋಗುತ್ತವೆ. ಅವಳು ಅವಕಾಶವನ್ನು ಬಳಸಿಕೊಂಡು ಟೆಡ್ಡಿಯ ಕೈಗೆ ಫೋರ್ಕ್ನಿಂದ ಇರಿದು ಓಡಲು ಪ್ರಯತ್ನಿಸುತ್ತಾಳೆ. ಟೆಡ್ಡಿ ತಕ್ಷಣ ಅವಳನ್ನು ಬೆನ್ನಟ್ಟುತ್ತಾನೆ. ಇಬ್ಬರೂ ಮತ್ತೆ ನೆಲದಲ್ಲಿ ಹೋರಾಡುತ್ತಾರೆ. ಕೊನೆಗೆ ಡಾನ್ ಮಧ್ಯಪ್ರವೇಶಿಸಿ ತನ್ನ ಗನ್ನಿಂದ ಮಿಶೆಲ್ ಅನ್ನು ಹೊಡೆದು ಅವಳನ್ನು ಪ್ರಜ್ಞಾಹೀನಗೊಳಿಸುತ್ತಾನೆ. ಅದೇ ಸಮಯದಲ್ಲಿ ಕೇಸಿ ಬಾಗಿಲು ತಟ್ಟುತ್ತಾನೆ. ಯಾರೂ ಉತ್ತರಿಸದಿದ್ದಾಗ ಆತ ಮನೆಯ ಸುತ್ತಲೂ ನಡೆಯುತ್ತಾನೆ. ಎಲ್ಲ ಕಿಟಕಿಗಳು ಮುಚ್ಚಲ್ಪಟ್ಟಿರುವುದನ್ನು ಗಮನಿಸುತ್ತಾನೆ. ಕೊನೆಗೆ ಟೆಡ್ಡಿ ಹಿಂಬಾಗಿಲು ತೆರೀತಾನೆ. ಕೇಸಿ ಒಳಗೆ ಪ್ರವೇಶಿಸ್ತಾನೆ. ಆದ್ದರಿಂದ ಟೆಡ್ಡಿ ತಕ್ಷಣ ಸೆಕ್ಯೂರಿಟಿ ಕ್ಯಾಮ್ರಾವನ್ನು ಆಫ್ ಮಾಡ್ತಾನೆ. ಕೇಸಿ ಕುರ್ಚಿಯ ಮೇಲೆ ಇರೋ ಪಟ್ಟಿಯನ್ನು ಗಮನಿಸ್ತಾನೆ. ಟೆಡ್ಡಿ, ಅದು ನನ್ನ ತಾಯಿಗಾಗಿ. ಅವಳು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಫಿಟ್ಸ್ ಬರುತ್ತಿತ್ತು ಎಂದು ಹೇಳಿಕೊಳ್ಳುತ್ತಾನೆ. ನಂತರ ಕೇಸಿ, ನಾನು ಈ ಪ್ರದೇಶದಲ್ಲಿ ಪ್ಯಾಟ್ರೋಲ್ ಮಾಡುತ್ತಿದ್ದೇನೆ. ಮಿಶೆಲ್ನ ಫೋನ್ ಈ ಪ್ರದೇಶದ ಟವರ್ನಲ್ಲಿ ಪಿಂಗ್ ಆಗಿದೆ. ಅವಳ ಕಾರ್ ಕೂಡ ರಸ್ತೆಯಲ್ಲಿ ಕಂಡುಬಂದಿದೆ. ನಾನು ಸ್ಥಳೀಯರನ್ನು ಕೇಳುತ್ತಿದ್ದೇನೆ ಎಂದು ವಿವರಿಸುತ್ತಾನೆ. ಟೆಡ್ಡಿ ಸಹಜವಾಗಿ ನಾನು ಏನೂ ನೋಡಿಲ್ಲ ಎಂದು ಹೇಳ್ತಾನೆ. ಕೇಸಿ ನರ್ವಸ್ ಆಗಿ ಅಸಹಜವಾಗಿ ಮಾತನಾಡ್ತಾನೆ. ನಾನು ನಿನ್ನನ್ನು ನೋಡಲು ಬಂದಿದ್ದೇನೆ, ನನಗೆ ತಪ್ಪು ಮಾಡಿದ ಭಾವನೆ ಇದೆ ಎಂದು ಒಪ್ಪಿಕೊಳ್ತಾನೆ. ನಾನು ನಿನ್ನನ್ನು ಬೇಬಿ ಸೆಟ್ ಮಾಡಿದಾಗ ನಿನ್ನನ್ನು ದುರುಪಯೋಗಪಡಿಸಿಕೊಂಡಿದ್ದೆ. ಅದನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದೇನೆ. ಆದರೆ ಬೇರೆ ಮಕ್ಕಳಿಗೆ ನಾನು ಏನೂ ಮಾಡಿಲ್ಲ ಎಂದು ಹೇಳಿ ಅವನು ಕ್ಷಮೆಯಾಚಿಸುತ್ತಾನೆ. ಟೆಡ್ಡಿಗೆ ಕೇಸಿ ಅನುಮಾನ ಪಡಬಹುದೆಂಬ ಭಯವಾಗ್ತದೆ. ಆದ್ದರಿಂದ ಅವನು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಎಂದು ಹೇಳಿ ಅವನನ್ನು ಹೊರಗೆ ಕರೆದುಕೊಂಡು ಹೋಗಿ ಜೇನುಹುಳುಗಳನ್ನು ತೋರಿಸುತ್ತಾನೆ. ನೆಲ್ಮಾಳಿಗೆಯಲ್ಲಿ ಮಿಶೆಲ್ ಎಚ್ಚರಗೊಂಡು ಡಾನ್ ತನ್ನ ಗಣ್ಣನ್ನು ಅವಳ ಕಡೆ ತೋರಿಸುತ್ತಿರುವುದನ್ನು ನೋಡ್ತಾಳೆ. ಅವಳು ಮೃದುವಾಗಿ ಮಾತನಾಡಲು ಆರಂಭಿಸ್ತಾಳೆ. ನೀನು ಧೈರ್ಯಶಾಲಿ. ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ವರ್ತಿಸಿದ್ದಕ್ಕೆ ಧನ್ಯವಾದಗಳು. ನೀನು ನನಗೆ ಟೆಡ್ಡಿಯನ್ನು ಹಿಡಿಯಲು ಸಹಾಯ ಮಾಡಿದರೆ ನಿನ್ನ ಮೇಲೆ ಯಾವುದೇ ಪ್ರಕರಣ ಹಾಕುವುದಿಲ್ಲ ಎಂದು ಮಿಶೆಲ್ ಭರವಸೆ ನೀಡುತ್ತಾಳೆ. ನಂತರ ನಿನ್ನ ಕಸಿನ್ ಬ್ರದರ್ ಮಾತುಗಳನ್ನು ಕೇಳಿ ನೀನು ಈ ರೀತಿ ಮಾಡುತ್ತಿದ್ದೀಯಾ ಅಷ್ಟೇ ಎಂದು ಹೇಳ್ತಾಳೆ. ಮೊದಲು ಡಾನ್ ಕೇಳಲು ಇಷ್ಟಪಡುವುದಿಲ್ಲ, ಆದರೆ ಮಿಶೆಲ್ ದೊಡ್ಡ ದೊಡ್ಡ ವಾಗ್ದಾನಗಳನ್ನು ಮಾಡ್ತಾ ಹೋಗ್ತಾಳೆ. ಕೊನೆಗೆ ಡಾನ್, ನಾನು ಭೂಮಿಯನ್ನು ಬಿಟ್ಟು ಅನ್ಯಗ್ರಹ ಜೀವಿಗಳೊಂದಿಗೆ ಬದುಕಬಹುದೇ ಎಂದು ಕೇಳ್ತಾನೆ. ಮಿಶೆಲ್, ನಾನು ನಿನ್ನನ್ನು ಅಂತರಿಕ್ಷಕ್ಕೆ ಕರೆದೊಯ್ಯುತ್ತೇನೆ ಎಂದು ಮಾತು ಕೊಡ್ತಾಳೆ. ಡಾನ್ ಅವಳಿಗೆ ಧನ್ಯವಾದ ಹೇಳಿ ತನ್ನ ಗನ್ನಿಂದ ಆತ್ಮಹತ್ಯೆ ಮಾಡಿಕೊಡುತ್ತಾನೆ. ಮಿಶೆಲ್ ರಕ್ತದಲ್ಲಿ ಮುಳುಗುತ್ತಾಳೆ. ಹೊರಗೆ ಕೇಸಿ ಗುಂಡಿನ ಸದ್ದು ಕೇಳುತ್ತಾನೆ. ಟೆಡ್ಡಿ ತಕ್ಷಣ ಅವನ ಮೇಲೆ ಜೇನುಹುಳುಗಳನ್ನು ಎಸೆದು ಕೇಸಿ ಸಾಯುವವರೆಗೂ ಸಲಿಕೆಯಿಂದ ಅವನ ತಲೆಗೆ ಪದೇ ಪದೇ ಹೊಡೆಯುತ್ತಾನೆ. ನಂತರ ಟೆಡ್ಡಿ ನೆಲಮಾಳಿಗೆಯ ಕಡೆಗೆ ಓಡುತ್ತಾನೆ ಮತ್ತು ಡಾನ್ನ ಶವವನ್ನು ಕಂಡು ದುಃಖದಿಂದ ಕುಸಿದು ಬಿಡುತ್ತಾನೆ. ಅವನು ಗನ್ ಹಿಡಿದು ಮಿಶೆಲ್ನ ಆರೋಪಿಸ್ತಾನೆ. ಮಿಶೆಲ್ ವಿವರಿಸಲು ಪ್ರಯತ್ನಿಸಿದರೂ ಟೆಡ್ಡಿ ಕೇಳುವುದಿಲ್ಲ. ಅವನು ಅವಳನ್ನು ಗುಂಡು ಹೊಡೆಯಲು ಸಿದ್ಧವಾಗುತ್ತಿದ್ದಾಗ ಮಿಶೆಲ್, ಸ್ಯಾಂಡಿಗೆ ಚಿಕಿತ್ಸೆ ಇದೆ, ನನ್ನ ಕಾರ್ನಲ್ಲಿ ಒಂದು ಬಾಟಲ್ ಇದೆ, ನಮ್ಮ ಕಂಪನಿ ಗುಪ್ತವಾಗಿ ಅಭಿವೃದ್ಧಿಪಡಿಸುತ್ತಿರುವ ಔಷಧಿ, ಕಳ್ಳರು ಕದಿಯದಂತೆ ಲೇಬಲ್ನಲ್ಲಿ ಆಂಟಿ ಫ್ರೀಸ್ ಎಂದು ಮಾತ್ರ ಬರೆದಿದ್ದೇವೆ ಎಂದು ಹೇಳ್ತಾಳೆ. ಹತಾಶನಾದ ಟೆಡ್ಡಿ ಡಾನ್ಗೆ ಏನು ಮಾಡಿದೆ ಎಂದು ಹೇಳಿ ಮಿಶೆಲ್ನ ಕಾಲಿಗೆ ಗನ್ನಿಂದ ಹೊಡೆದು ಕಾಡಿನಲ್ಲಿರುವ ಕಾರನ್ನು ಹುಡುಕಲು ಓಡುತ್ತಾನೆ. ಅವನು ಬಾಟಲ್ ಹಿಡಿದು ಆಸ್ಪತ್ರೆಗೆ ಹೋಗಿ ಸ್ಯಾಂಡಿಯ ಐವಿಗೆ ಆ ದ್ರವವನ್ನು ಇಂಜೆಕ್ಟ್ ಮಾಡ್ತಾನೆ. ದುರದೃಷ್ಟವಶಾತ್ ಅದು ನಿಜವಾದ ಆಂಟಿ ಫ್ರೀಸ್ ಆಗಿರುತ್ತೆ. ಸ್ಯಾಂಡಿ ಕೆಲವು ಕ್ಷಣಗಳ ಕಾಲ ದೇಹವನ್ನು ಕಂಪಿಸಿ ನಂತರ ಸಾವನ್ನಪ್ತಾಳೆ. ಟೆಡ್ಡಿ ಬೆಚ್ಚಿಬಿದ್ದು ಕಿಟಕಿಯಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ನೆಲಮಾಳಿಗೆಯಲ್ಲಿ ಮಿಶೆಲ್ ಡಾನ್ನ ಶವವನ್ನು ಕಾಲಿನಿಂದ ಪರಿಶೀಲಿಸಿ ಹ್ಯಾಂಡ್ ಕಫ್ ಕೀಗಳನ್ನು ಕಂಡುಕೊಳ್ತಾಳೆ. ಅವಳು ತನ್ನನ್ನು ಮುಕ್ತಗೊಳಿಸಿ ಹೊರಹೋಗುವ ದಾರಿಯನ್ನು ಹುಡುಕಲು ಆರಂಭಿಸ್ತಾಳೆ. ಮ್ಯಾಟ್ರಸ್ ಹಿಂದೆ ಒಂದು ಗುಪ್ತ ಬಾಗಿಲಿರ್ತದೆ. ಅದನ್ನು ತೆರೆದಾಗ ಮಿಶೆಲ್ ಬೆಚ್ಚಿ ಬೀಳ್ತಾಳೆ. ಅಲ್ಲಿ ಹಲವಾರು ಮಾನವ ಅಂಗಾಂಗಗಳು ಜಾರ್ಗಳಲ್ಲಿ ಇರ್ತವೆ. ಜೊತೆಗೆ ಶವಗಳ ಫೋಟೋಗಳು ಮತ್ತು ಸಾಕಷ್ಟು ಟಿಪ್ಪಣಿಗಳಿರುವ ಫೈಲ್ಗಳಿರ್ತವೆ. ಇದು ಟೆಡ್ಡಿ ಅನೇಕ ಜನರನ್ನು ಏಲಿಯನ್ಸ್ ಎಂದು ನಂಬಿ ಹಿಡಿದು ಅವರನ್ನು ಕತ್ತರಿಸಿ ಅಧ್ಯಯನ ಮಾಡುತ್ತಿದ್ದನೆಂಬುದನ್ನು ಬಹಿರಂಗಪಡಿಸುತ್ತದೆ. ಅದೇ ಸಮಯದಲ್ಲಿ ಟೆಡ್ಡಿ ಗನ್ ಹಿಡಿದು ಮರಳಿ ಬರ್ತಾನೆ. ಮಿಶೆಲ್, ನಿನ್ನ ಬಲಿಪಶುಗಳಲ್ಲಿ ಎಷ್ಟು ಜನ ನಿಜವಾಗಿಯೂ ಏಲಿಯನ್ಸ್ ಎಂದು ಕೇಳ್ತಾಳೆ. ಅವನು ಸ್ಯಾಂಡಿ ಸಾವಿಗೆ ಮಿಶೆಲ್ ಅನ್ನು ಗದರಿಸಲು ಪ್ರಯತ್ನಿಸುತ್ತಾನೆ. ಆದರೆ ಮಿಶೆಲ್ ಜೋರಾಗಿ ಕೂಗಿ ಅವನನ್ನು ಮೌನಗೊಳಿಸುತ್ತಾಳೆ. ಆಂಡ್ರಾಮೆಡನ್ ಸಾಮ್ರಾಟ್ನು ಭೂಮಿಯನ್ನು ಡೈನಸಾರ್ಗಳ ಕಾಲದಲ್ಲೇ ಕಂಡುಕೊಂಡ. ನಮ್ಮ ಜನರು ತಪ್ಪಾಗಿ ಒಂದು ವೈರಸ್ ಹರಿಸಿದ್ರು, ಅದು ಡೈನಸಾರ್ಗಳ ನಾಶಕ್ಕೆ ಕಾರಣವಾಯಿತು. ಸಾಮ್ರಾಟ್ನು ತುಂಬ ಪಶ್ಚಾತ್ತಾಪಗೊಂಡು ಆಂಡ್ರಾಮೆಡನ್ಗಳಿಗೆ ಹೋಲುವ ಜೀವಿಗಳನ್ನು ಸೃಷ್ಟಿಸಿದನು. ಅದು ಮಾನವರು. ಮೊದಲ ಸಮಾಜ ಅಟ್ಲಾಂಟಿಸ್ ಆಗಿತ್ತು. ಅಲ್ಲಿ ಮಾನವರು ಅನ್ಯಗ್ರಹಿಗಳನ್ನು ದೇವರಂತೆ ಪೂಜಿಸುತ್ತಿದ್ದರು. ಆದರೆ ಮಾನವರು ದುರಾಸೆ ಮತ್ತು ಹಿಂಸಾತ್ಮಕಕ್ಕೆ ಒಳಗಾಗಿ ಕೊನೆಗೆ ಅಣುಯುದ್ಧ ನಡೆಸಿದರು. ಕೆಲವರು ಮಾತ್ರ ಆರ್ಕ್ ಮೂಲಕ ಬದುಕಿ ಪುನಃ ಸಮಾಜವನ್ನು ಕಟ್ಟಿದರು.
ಆದರೆ ಸಮಾಜ ಎಂದಿಗೂ ಉತ್ತಮವಾಗಲಿಲ್ಲ. ಅವರು ಯುದ್ಧ ಮತ್ತು ಮಾಲಿನ್ಯದಿಂದ ಭೂಮಿಯನ್ನು ಹಾಳು ಮಾಡುವುದನ್ನು ಮುಂದುವರೆಸಿದರು. ಬಹುತೇಕ ಆಂಡ್ರಾಮೆಡನ್ಗಳು ಮಾನವರನ್ನು ನಾಶ ಮಾಡಲು ಬಯಸುತ್ತಾರೆ. ಆದರೆ ಸಾಮ್ರಾಟನಿಗೆ ಇನ್ನೂ ಭರವಸೆ ಇದೆ ಎಂದು ಭಾವಿಸಿ ಹಿಂಸಾಚಾರದ ಜೀನ್ಗೆ ಚಿಕಿತ್ಸೆ ಹುಡುಕಲು ಪ್ರಯೋಗಗಳನ್ನು ಮಾಡಲು ಹೇಳಿದ. ಆ ಪ್ರಯೋಗವೇ ಸ್ಯಾಂಡಿ ಸೇರಿದ್ದ ಟ್ರಯಲ್ ಎಂದು ಮಿಶೆಲ್ ವಿವರಿಸುತ್ತಾಳೆ. ನಂತರ ನಾನು ಗ್ರಹಣದ ಸಮಯದಲ್ಲಿ ನನ್ನ ನಾಯಕನಿಗೆ ವರದಿ ಮಾಡಬೇಕು, ನಾನು ನಿನ್ನೂ ಕರೆದೊಯ್ತೀನಿ ಅಂತ ಹೇಳಿ ಮಿಶೆಲ್ ವಿಗ್ ಹಾಕ್ಕೊಂಡು ತನ್ನ ಮೂಲ ಬಟ್ಟೆಗಳನ್ನು ಧರಿಸ್ತಾಳೆ. ನಂತರ ಟೆಡ್ಡಿಯನ್ನು ತನ್ನ ಕಾರ್ನಲ್ಲಿ ಕಂಪನಿ ಕಟ್ಟಡಕ್ಕೆ ಕರೆದೊಯ್ತಾಳೆ. ಎಲ್ಲ ಗಾರ್ಡ್ಗಳು ಮತ್ತು ನೌಕರರು ಮಿಶೆಲ್ ನೋಡಿ ಬೆಚ್ಚಿ ಬೀಳುತ್ತಾರೆ. ಆದರೆ ಮಿಶೆಲ್ ಅವರಿಗೆ ಎಲ್ಲವೂ ಸರಿಯಾಗಿದೆ ಎಂದು ಭರವಸೆ ನೀಡುತ್ತಾಳೆ ಮತ್ತು ಇಂದು ಬೇಗನೆ ಮನೆಗೆ ಹೋಗಿ ಎಂದು ಹೇಳುತ್ತಾಳೆ. ಕಚೇರಿಯಲ್ಲಿ ಅವಳು ಗೌಪ್ಯತೆಗೆ ಪರದೆಗಳನ್ನು ಮುಚ್ಚಿ ತನ್ನ ಕ್ಯಾಲ್ಕುಲೇಟರ್ ಅನ್ನು ಅನ್ಯಗ್ರಹ ಸಾಧನ ಎಂದು ಹೇಳಿ ತಾಯಿ ಗ್ರಹದ ನೌಕೆಯನ್ನು ಸಂಪರ್ಕಿಸಲು ಕೋಡ್ ಟೈಪ್ ಮಾಡುತ್ತಾಳೆ. ಟೆಡ್ಡಿ ಯಾವುದೇ ಸಮಸ್ಯೆಗೆ ನಾನು ಸಿದ್ಧ ಎಂದು ಘೋಷಿಸಿ ತನ್ನ ಜಾಕೆಟ್ ಒಳಗೆ ಬಾಂಬ್ ಇಟ್ಟಿದ್ದೇನೆ ಎಂದು ಬಹಿರಂಗಪಡಿಸುತ್ತಾನೆ. ಮಿಶೆಲ್ ಅವನಿಗೆ ಈ ಕ್ಲಾಸೆಟ್ ನೌಕೆಗೆ ಕರೆದೊಯ್ಯುವ ಟೆಲಿಪೋರ್ಟರ್ ಎಂದು ಹೇಳುತ್ತಾಳೆ. ಟೆಡ್ಡಿ ಅವಳ ಮಾತುಗಳನ್ನು ನಂಬಿ ಒಳಗೆ ಹೋಗಿ ಬಾಗಿಲು ಮುಚ್ಚುತ್ತಾನೆ. ಮಿಶೆಲ್ ಕ್ಯಾಲ್ಕುಲೇಟರ್ನಲ್ಲಿ ಬಟನ್ ಒತ್ತುತ್ತಾಳೆ. ಬಾಂಬ್ ಸ್ಫೋಟಿಸಿ ಟೆಡ್ಡಿಯ ತಲೆ ಹೊರಗೆ ಬಂದು ಮಿಶೆಲ್ ಅನ್ನು ಪ್ರಜ್ಞಾಹೀನಗೊಳಿಸುತ್ತದೆ. ಆಂಬ್ಯುಲೆನ್ಸ್ ತಕ್ಷಣ ಬರುತ್ತದೆ ಮತ್ತು ಮಿಶೆಲ್ ಅನ್ನು ಕರೆದೊಯ್ಯುತ್ತದೆ. ನೌಕರರು ಅವಳ ಧೈರ್ಯಕ್ಕೆ ಚಪ್ಪಾಳೆ ಹೊಡೆಯುತ್ತಾರೆ. ಮಿಶೆಲ್ ಎಚ್ಚರವಾದಾಗ ವೈದ್ಯರನ್ನು ನಿರ್ಲಕ್ಷಿಸಿ ಮಧ್ಯ ರಸ್ತೆಯಲ್ಲೇ ಆಂಬ್ಯುಲೆನ್ಸ್ನಿಂದ ಜಿಗಿದು ತನ್ನ ಆಫೀಸ್ಗೆ ಮರಳುತ್ತಾಳೆ. ಅವಳು ಕ್ಲೋಸೆಟ್ಗೆ ಹೋಗಿ ಕ್ಯಾಲ್ಕುಲೇಟರ್ನಿಂದ ಅದನ್ನು ಸಕ್ರಿಯಗೊಳಿಸುತ್ತಾಳೆ. ತಕ್ಷಣವೇ ಅವಳು ತಾಯಿ ಗ್ರಹದ ನೌಕೆಯಲ್ಲಿ ಕಾಣಿಸಿಕೊಂಡು ತನ್ನ ಕಥೆ ನಿಜವೆಂದು ದೃಢಪಡಿಸುತ್ತಾಳೆ. ಅಲ್ಲಿ ಮಿಶೆಲ್ ನಿಜವಾಗಿ ಆಂಡ್ರಾಮೆಡನ್ ಸಾಮ್ರಾಜ್ಞಿ ಎಂದು ಬಹಿರಂಗವಾಗುತ್ತದೆ. ಅವಳು ತನ್ನ ಜನರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಿರಲಿಲ್ಲ, ಏಕೆಂದರೆ ಅವಳ ಕೂದಲು ಕರೆದು ಹೋಗಿತ್ತು. ಕೌನ್ಸಿಲ್ ಎಲ್ಲ ಪ್ರಯೋಗಗಳು ವಿಫಲವಾಗಿವೆ ಎಂದು ಹೇಳ್ತದೆ. ಇದನ್ನು ಕೇಳಿ ಮಿಶೆಲ್ ಮಾನವರು ಈಗ ಅಳಿದು ಹೋಗಬೇಕು ಎಂದು ನಿರ್ಧರಿಸುತ್ತಾಳೆ. ಅವಳು ಭೂಮಿಯ ಸಮತಟ್ಟಾದ ಮಾದರಿಯನ್ನು ಆವರಿಸಿದ್ದ ಬಬಲ್ ಅನ್ನು ಒಡೆದು ಹಾಕ್ತಾಳೆ. ಇದರಿಂದ ಭೂಮಿಯಲ್ಲಿರುವ ಪ್ರತಿಯೊಬ್ಬರೂ ಒಂದೇ ಸಮಯದಲ್ಲಿ ಸಾವನ್ನಪ್ಪುತ್ತಾರೆ ಮತ್ತು ಟೆಡ್ಡಿಯ ತೋಟದಲ್ಲಿ ಜೇನುಹುಳುಗಳು ತಮ್ಮ ಸ್ವಾತಂತ್ರ್ಯದತ್ತ ಹಾರುತ್ತವೆ. ಇದರೊಂದಿಗೆ ಈ ಚಿತ್ರ ಕೊನೆಗೊಳ್ಳುತ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.